ನಮಸ್ತೆ ಸ್ನೇಹಿತರೆ. ಆದರ್ಶ ಶಿಕ್ಷಕರಾಗಿದ್ದ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಭಾರತದಾದ್ಯಂತ ಶಿಕ್ಷಕರ ದಿನ ಎಂದು ಆಚರಿಸಲಾಗುತ್ತಿದೆ. ರಾಧಾಕೃಷ್ಣನ್ ಪ್ರಸಿದ್ಧ ತತ್ವಜ್ಞಾನಿಗಳು, ನಮ್ಮ ದೇಶದ ಪ್ರಥಮ ಉಪರಾಷ್ಟ್ರಪತಿಗಳು, ಎರಡನೆಯ ರಾಷ್ಟ್ರಪತಿಗಳೂ ಆಗಿದ್ದರು. ಅಂತಾರಾಷ್ಟ್ರೀಯ ಖ್ಯಾತಿಯ ಭಾರತ ರತ್ನ ರಾಧಾಕೃಷ್ಣನ್ ಅವರು ಭಾರತ ಕಂಡ ಒಬ್ಬ ಪ್ರಸಿದ್ಧ ಮೇಧಾವಿ. ರಾಧಾಕೃಷ್ಣನ್ ಅವರು 1888 ಸೆಪ್ಟೆಂಬರ್ 5ರಂದು ತಮಿಳುನಾಡಿನ ಚಿತ್ತೂರು ಜಿಲ್ಲೆಯ ತಿರುತ್ತಣಿಯಲ್ಲಿ ಧಾರ್ಮಿಕ ಮನೋಭಾವದ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಸರ್ವಪಲ್ಲಿ ವೀರಸ್ವಾಮಿ ಮತ್ತು ತಾಯಿ ಸೀತಮ್ಮ. ಇವರ ಮನೆತನದ ಹೆಸರು ಸರ್ವಪಲ್ಲಿ ಎಂಬುದಾಗಿತ್ತು. ರಾಧಾಕೃಷ್ಣನ್ ಅವರು ಬಾಲ್ಯದಲ್ಲಿಯೇ ಅಸಾಧಾರಣ ಪ್ರತಿಭಾವಂತರಾಗಿದ್ದರು. ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಓದಿದ ಅವರು ತತ್ವಶಾಸ್ತ್ರದ ಸ್ನಾತಕೋತ್ತರ ಪದವಿ ಪಡೆದರು. ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿಯೂ ಸಹ ಕೆಲಕಾಲ ತತ್ವಶಾಸ್ತ್ರವನ್ನು ಬೋಧಿಸಿದರು. ರಾಧಾಕೃಷ್ಣನ್ ಯಾವುದೇ ವಿಷಯದ ಬಗ್ಗೆ ಅಧಿಕೃತವಾಗಿ ಹಾಗೂ ಪ್ರಬುದ್ಧವಾಗಿ ಮಾತನಾಡುತ್ತಿದ್ದರು. ಅವರ ಮಾತುಗಳನ್ನು ಕೇಳುವುದೆಂದರೆ ಜನಗಳಿಗೆ ಹಿಗ್ಗು. ವೇದಾಂತದ ವಿಷಯಗಳು ಕುರಿತಂತೆ ರಾಧಾಕೃಷ್ಣನ್ ಜಗತ್ತಿನ ದಿಗ್ಗಜರೊಡನೆ ಚರ್ಚಿಸಬಲ್ಲವರಾಗಿದ್ದರು. ಆಂಧ್ರ, ಕಾಶಿ ವಿಶ್ವವಿದ್ಯಾನಿಲಯಗಳ ಉಪಕುಲಪತಿಗಳಾಗಿ ಕೆಲಸ ಮಾಡಿದರು. ವಿದ್ವತ್ಪೂರ್ಣ ಗ್ರಂಥಗಳನ್ನು ಸಹ ರಚಿಸಿದರು. ರಷ್ಯಾದಲ್ಲಿ ಭಾರತದ ರಾಯಭಾರಿಯಾಗಿ ಕೆಲಸ ಮಾಡಿದ ರಾಧಾಕೃಷ್ಣನ್ ರವರು ಅಲ್ಲಿಯ ಅಧ್ಯಕ್ಷ ಸ್ಟಾಲಿನರಿಗೆ ತುಂಬ ಅಚ್ಚುಮೆಚ್ಚಿನವರಾಗಿದ್ದರು. ಭಾರತಕ್ಕೆ ರಾಧಾಕೃಷ್ಣನ್ ಮರಳುವಾಗ ಸ್ಟಾಲಿನ್ ಕಣ್ಣೀರು ಸುರಿಸಿದರಂತೆ. ರಾಧಾಕೃಷ್ಣನ್ ಜನರಿಗೆ ಒಳ್ಳೆಯ ಮಾನವರಾಗಲು ಮಾಡಿದ ಉಪನ್ಯಾಸ ಅತ್ಯಂತ ಮನೋಜ್ಞವಾಗಿದೆ. ನಾವು ಗುಬ್ಬಚ್ಚಿಗಳಂತೆ ಗಾಳಿಯಲ್ಲಿ ಹಾರಲು ಕಲಿತಿದ್ದೇವೆ, ಮೀನಿನಂತೆ ಈಜಲು ಕಲಿತಿದ್ದೇವೆ, ಆದರೆ ಭೂಮಿಯ ಮೇಲೆ ಮಾನವರಂತೆ ಬಾಳಲು ಕಲಿತಿಲ್ಲ ಎಂದು ಹೇಳಿದರು. ಡಾಕ್ಟರ್ ರಾಧಾಕೃಷ್ಣನ್ ರವರು ಪ್ರತಿ ವ್ಯಕ್ತಿಯೂ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಆಲೋಚನೆಗಳೆರಡನ್ನೂ ಮಾಡುತ್ತಾನೆ ಎಂಬುದನ್ನು ನಂಬಿದ್ದರು. ಆದರೆ ತಪ್ಪು ಮಾಡಿದವನ ತಪ್ಪುಗಳನ್ನು ಪತ್ತೆ ಹಚ್ಚಿ ಅವರನ್ನು ತಿದ್ದುವ ಕೆಲಸ ಮಾಡಬೇಕು, ವ್ಯಕ್ತಿಯನ್ನು ದ್ವೇಷಿಸಬಾರದು ಎಂದು ಅಭಿಪ್ರಾಯಪಟ್ಟರು. ರಾಧಾಕೃಷ್ಣನ್ ದೇವರ ಇರುವಿಕೆಯಲ್ಲಿ ನಂಬಿಕೆ ಇಟ್ಟಿದ್ದರು. ದೇವರಿಲ್ಲ ಎನ್ನುವುದಾದರೆ ನಾವೇ ಒಬ್ಬ ದೇವರನ್ನು ಸೃಷ್ಟಿಸೋಣ ಎಂದು ಹೇಳಿದರು. ಅವರೊಬ್ಬ ಧಾರ್ಮಿಕ ವ್ಯಕ್ತಿಯಾಗಿದ್ದರು. ಬೋಧನೆ ಅವರಿಗೆ ಪ್ರಿಯವಾದ ವಿಷಯವೇ ಆಗಿತ್ತು. 1952ರಲ್ಲಿ ರಾಧಾಕೃಷ್ಣನ್ ಭಾರತದ ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು. ಆಗ ಭಾರತದ ಪ್ರಧಾನಿಗಳಾಗಿದ್ದವರು ಜವಾಹರಲಾಲ್ ನೆಹರು. 10 ವರ್ಷಗಳ ಕಾಲ ಈ ಹುದ್ದೆಯನ್ನು ಅಲಂಕರಿಸಿ ರಾಜ್ಯಸಭೆಯ ಅಧ್ಯಕ್ಷರಾಗಿ ಸಮರ್ಥವಾಗಿ ಕೆಲಸ ಮಾಡಿದರು. ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನಿವೃತ್ತರಾದ ಮೇಲೆ ರಾಧಾಕೃಷ್ಣನ್ 1962ರಲ್ಲಿ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು. ರಾಷ್ಟ್ರಪತಿಯಾಗಿ ಅವರು ನೀಡುತ್ತಿದ್ದ ಭಾಷಣಗಳಿಗಾಗಿ ಜನ ಕಾದಿರುತ್ತಿದ್ದರು. ರಾಧಾಕೃಷ್ಣನ್ ಶಿಶುವಿನಂತೆ ಮುಗ್ಧರಾಗಿದ್ದರು. ಜಗತ್ತಿನಲ್ಲಿ ಪ್ರಚಲಿತವಿರುವ ಭ್ರಷ್ಟಾಚಾರ ಇಂಥವುಗಳಿಂದ ಯಾವಾಗಲೂ ದೂರವಿದ್ದರು. 1975ರ ಏಪ್ರಿಲ್ 17ರಂದು ಈ ಮಾನವತಾವಾದಿ ನಿಧನರಾದರು. ಅವರು ಬಿಟ್ಟು ಹೋಗಿರುವ ಜ್ಞಾನ, ಆದರ್ಶ, ಚಿಂತನೆಗಳು ನಮಗೆ ದಾರಿದೀಪವಾಗಿವೆ. ಈ ಮಾಹಿತಿ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.